ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರತಿಯೊಬ್ಬರು ಮನೆಯಲ್ಲೂ ಒಂದೇ ಕಂಪ್ಲೇಂಟು, ಮಕ್ಕಳು ಏನು ಬೇಕು ಅಂದರೆ ಅದು ತಿಂತಾ ಇಲ್ಲ, ಆ್ಯಪಲ್ ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ, ಅಥವಾ ಹಾಲು ಕುಡಿಯೋದಿಲ್ಲ, ಬೇಕಾಗಿರುವಂಥದ್ದೇನು ಸೇವಿಸಲ್ಲ, ಅದು ಬಿಟ್ಟು ಬೇರೆನೇ ಜಂಕ್ ಫುಡ್ಗಳು ಕೇಳ್ತಾರೆ ಅನ್ನೋವಂಥದ್ದು. ನಾರ್ಮಲ್ ಆಗಿ ನಾವು ನೋಡ್ತಾ ಇರ್ತೀವಿ, ತಾಯಂದಿರು ಹಾಲು ಕುಡಿ ಅಂತ ಹೇಳ್ತಾ ಇರ್ತಾರೆ, ಆ್ಯಪಲ್ ತಿನ್ನು ಅಂತ ಹೇಳ್ತಾ ಇರ್ತಾರೆ, ಬಾಳೆಹಣ್ಣು ತಿನ್ನು, ಬಾದಾಮ್ ತಿನ್ನು ಅಂತ ಹೇಳ್ತಾ ಇರ್ತಾರೆ. ಸೊ ಮಕ್ಕಳು ಅಯ್ಯೋ ಹೋಗು ಅಂತ ಒಂದೊಂದಕ್ಕೆ ಒಂದೊಂದು ಮಾಡೋದ್ರ ಬದಲು ಎಲ್ಲವೂ ಸೇರಿಸಿ ಒಂದು ಮಿಲ್ಕ್ ಶೇಕನ್ನು ಮಾಡಿ ಕೊಡೋದ್ರಿಂದ ಅವ್ರಿಗೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಅವರ ಬಾಡಿಗೆ ಏನೆಲ್ಲ ಪ್ರೋಟೀನ್ ವಿಟಮಿನ್ಸ್ಗಳು ಸಿಗಬೇಕು ಅದು ಕಂಪ್ಲೀಟ್ ಆಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಒಂದು ಒಳ್ಳೆಯ ಮಿಲ್ಕ್ ಶೇಕ್, ಓಟ್ಸ್ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡಬೇಕು ಆ್ಯಂಡ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ಓಟ್ಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಓಟ್ಸ್, ಆ್ಯಪಲ್, ಬಾಳೆಹಣ್ಣು, ಖರ್ಜೂರ, ಬಾದಾಮಿ, ಚಿಯಾ ಸೀಡ್ಸ್, ಹಾಲು, ಜೇನುತುಪ್ಪ. ಹೆಲ್ದಿ ಓಟ್ಸ್ ಮಿಲ್ಕ್ ಶೇಕನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡಿರಲ್ಲ. ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮಿಕ್ಸಿ ಜಾರ್ನಲ್ಲಿ 2 ಸ್ಪೂನಷ್ಟು ಓಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಬರೀ ಮಕ್ಕಳಷ್ಟೇ ಅಂತ ಅಲ್ಲ, ಮನೆಯಲ್ಲಿ ದೊಡ್ಡವರು ಕೂಡ ಕುಡಿಬಹುದು. ತುಂಬ ಹೆಲ್ದಿಯಾದ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಫೈಬರ್ ಹೆಚ್ಚಾಗುತ್ತೆ, ಪ್ರೋಟೀನ್ಸ್ ಹೆಚ್ಚಾಗುತ್ತೆ, ವಿಟಮಿನ್ಸ್ ಹೆಚ್ಚಾಗುತ್ತೆ. ಸೊ ಓಟ್ಸಲ್ಲಿ ಫೈಬರ್ನ ಅಂಶ ಇದೆ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದೇ. ಆ್ಯಂಡ್ ಆ್ಯಪಲ್ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಸೊ ಆ್ಯಪಲ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬರೀ ಆ್ಯಪಲ್ ಮತ್ತು ಬಾಳೆಹಣ್ಣು ಅಂತ ಅಷ್ಟೇ ಅಲ್ಲ, ನಿಮ್ಗೆ ಯಾವ್ದು ಪಪ್ಪಾಯ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಅದನ್ನು ನೀವು ಸೇರಿಸ್ಕೊಳ್ಬೋದು. ನಮಗೆ ಇವಾಗ ಆ್ಯಪಲ್ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನಾನು ಆ್ಯಪಲ್ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಾಳೆಹಣ್ಣು. ಸೊ ಯಾವ್ದು ಬೇಕು ಅದನ್ನ ಹಾಕೊಳ್ಬೋದು, ಸ್ಕಿಪ್ ಮಾಡಬೇಕು ಅನ್ನೋರು ಮಾಡ್ಬೋದು, ಅಥವಾ ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋರು ಮಾಡ್ಕೊಳ್ಬಹುದು. ಸೊ ಬಾಳೆಹಣ್ಣು ಮತ್ತು ಆ್ಯಪಲ್ಲು ಓಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 3 ರಿಂದ 4 ಬಾದಾಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಾದಾಮ್ ಬ್ರೈನ್ಗೆ ಒಳ್ಳೆಯದು ಆ್ಯಂಡ್ ಕೂದಲ ಆರೋಗ್ಯಕ್ಕಾಗಿರ್ಬೋದು, ಸ್ಕಿನ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಸೊ ನಾನು ಡೇಟ್ಸನ್ನು ಅಂದರೆ ಖರ್ಜೂರವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನ್ಯಾಚುರಲ್ ಸ್ವೀಟ್ನರ್ ಆಗೋ ಕೆಲಸ ಮಾಡುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಂದು 3 to 4 ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವೂ ಹಾಕಾದ್ಮೇಲೆ ನಾನು ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರನ್ನು ಮಕ್ಕಳಿಗಾಗಿರ್ಬೋದು, ನಿಮಗಾಗಿರ್ಬೋದು, ಸೊ ಸಕ್ಕರೆಯನ್ನು ಬಳಸೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಆದಷ್ಟು ನ್ಯಾಚುರಲ್ ಸ್ವೀಟ್ನರನ್ನು ಬಳಸಿ. ಸೊ ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲವೂ ಹಾಕಾದ್ಮೇಲೆ ಫೈನಲ್ ಆಗಿ ನಾನು ಮಿಲ್ಕ್ ಅಂದರೆ ಹಾಲನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 1 ಗ್ಲಾಸ್ ಬೇಕು ಮಿಲ್ಕ್ ಶೇಕ್ ಅನ್ನೋರು 1 ಗ್ಲಾಸು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟಕ್ಕೆ ನೋಡಿ ನೀವು ಮಾಡ್ಕೊಳ್ಬೋದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಾಗಿದೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಒಂದು ಹಾಲು ಕುಡಿಯೋ ರೀತಿ ಮಿಲ್ಕ್ ಶೇಕ್ ಕನ್ಸಿಸ್ಟೆನ್ಸಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈಗ ಮಿಕ್ಸಿ ಆಗಿದೆ. ಈ ಮಿಕ್ಸಿ ಆಗಿರುವಂಥ ಮಿಲ್ಕ್ ಶೇಕನ್ನು ನಾನೀಗ ಗ್ಲಾಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಓಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನೀವೇ ನೋಡಿದ್ರಿ, ಎಲ್ಲವೂ ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀವಿ ಆ್ಯಂಡ್ ಎಲ್ಲವೂ ಮನೆಯಲ್ಲಿ ಸಿಗುವಂಥದ್ದೇನೆ. ಯಾವುದೇ ರೀತಿಯಾದ ತುಂಬ ಕಷ್ಟ ಮಾಡ್ಕೊಳ್ಳೋದು ಅಂತ ಏನಿಲ್ಲ. ಆ್ಯಂಡ್ ಮಕ್ಕಳಿಗೆ ಕುಡಿಯೋದಕ್ಕೆ ರುಚಿಕರವಾಗೂ ಇರುತ್ತೆ ಆ್ಯಂಡ್ ಆರೋಗ್ಯವಾಗೂ ಕೂಡ ಇರುತ್ತೆ. ಮಕ್ಕಳಷ್ಟೇ ಅಲ್ಲ, ಮನೆಯಲ್ಲಿ ಯಾರು ಬೇಕಾದ್ರೂ ಅದನ್ನು ಸೇವಿಸ್ಬೋದು. ಆ್ಯಂಡ್ ಇದನ್ನು ನೀವು ಬ್ರೇಕ್ಫಾಸ್ಟ್ ಥರನೂ ಮಾಡ್ಕೊಳ್ಬೋದು. ಬರೀ ಇದು 1 ಗ್ಲಾಸ್ ಕಂಪ್ಲೀಟಾಗಿ ರಿಚ್ ಪ್ರೋಟೀನ್ ಇರೋವಂಥದ್ದು, ರಿಚ್ ಫೈಬರ್ ಇರೋವಂಥದ್ದು. ಸೊ 1 ಗ್ಲಾಸ್ ಕುಡಿದ್ರೆ ಸಾಕು, ನಿಮಗೆ ಬ್ರೇಕ್ಫಾಸ್ಟ್ ಮಾಡಿದಷ್ಟೇ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡನ್ನು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ 10 ಹಲವಾರು ಹೆಲ್ದಿ ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.